ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅನಿತಾ ಮಹೇಶ್ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ. ಇವತ್ತೇನು ವಿಡಿಯೋ ಅಂದ್ರೆ ನಂದಿನಿ ಬ್ರ್ಯಾಂಡ್ ನಲ್ಲಿ ನಂದಿನಿ ಎಮ್ಮೆ ಹಾಲು ಬೆಫಲೋ ಮಿಲ್ಕ್ ನ ಇವಾಗ KMF ನವರು ಬಿಡುಗಡೆ ಮಾಡಿದ್ದಾರೆ. ಮುಂಚೆನೂ ಕೂಡ ನಂದಿನಿ ಎಮ್ಮೆ ಹಾಲು ಬರ್ತಾ ಇತ್ತು, ಅದು ಹಾಗೇನೆ ಸ್ಟಾಪ್ ಆಗಿತ್ತು. ಈಗ ಸೆಕೆಂಡ್ ಟೈಮ್ ಡಿಸೆಂಬರ್ ಇವತ್ತು 26ನೇ ತಾರೀಕು, ಡಿಸೆಂಬರ್ 22ನೇ ತಾರೀಕಿಂದ ನಂದಿನಿ ಎಮ್ಮೆ ಹಾಲು ಮಾರ್ಕೆಟ್ ಬರ್ತಾ ಇದೆ. ಮುಂಚೆ ಎಲ್ಲ ನಾವು ನಂದಿನಿ ಹಾಲು ಅಂದಾಗ ಹಸಿವಿನ ಹಾಲು ಅನ್ಕೊಂಡಿದ್ದ, ಹಸಿನ ಹಾಲು ಎಮ್ಮೆ ಹಾಲು ಎಲ್ಲೂ ಮಿಕ್ಸ್ ಇರ್ಬೋದು, ಬಟ್ ಎಲ್ಲರಿಗೂ ಒಂಥರ ಇತ್ತು. ಇವಾಗ ಸಪರೇಟ್ ಆಗಿ ಎಮ್ಮೆ ಹಾಲೇ ಬರ್ತಾ ಇದೆ. ತುಂಬಾ ಜನಕ್ಕೆ ಎಮ್ಮೆ ಹಾಲು ಇಷ್ಟ ಇರುತ್ತೆ, ಯಾಕಂದ್ರೆ ಸ್ವಲ್ಪ ಗಟ್ಟಿ ಇರುತ್ತೆ. ಕೆಲವೊಬ್ರು ಎಮ್ಮೆ ಹಾಲು ಮಂದ ಅಂತ ಹೇಳ್ತಾರೆ. ಎಮ್ಮೆ ಹಾಲು ಮಂದ ಏನಿಲ್ಲ, ಬಟ್ ಅದ ಎಮ್ಮೆ ಹಾಲು ಗಟ್ಟಿ ಇರೋದ್ರಿಂದ ಅದರಲ್ಲಿ ತುಂಬಾನೇ ಪೋಷಕಾಂಶಗಳು, ತುಂಬಾನೇ ಪ್ರೋಟೀನ್ ವಿಟಮಿನ್ ಜಾಸ್ತಿ ಇರೋದ್ರಿಂದ ಮಕ್ಕಳಿಗೆ ತುಂಬಾನೇ ಚೆನ್ನಾಗಿರುತ್ತೆ. ಅದು ತೆಳುವಾಗಿದ್ರೆ ಅವರು ಸ್ವಲ್ಪ ದಷ್ಟಪುಷ್ಟವಾಗ್ಲಿ ಅಂದ್ರೆ, ಮತ್ತೆ ಕೆಲವೊಂದು ಸ್ವೀಟ್ಗಳಿಗೆ ಎಮ್ಮೆ ಹಾಲು ಹಾಕಿದ್ರೆ ಚೆನ್ನಾಗಿರುತ್ತೆ. ನಂದಿನಿ ಹಾಲಲ್ಲಿ ಈಗ ಎಮ್ಮೆ ಹಾಲು ಮಾರ್ಕೆಟ್ ಅಲ್ಲಿ ಸಿಗ್ತಾ ಇದೆ. ಡಿಸೆಂಬರಿಂದ ಇದನ್ನ ಬಿಡುಗಡೆ ಮಾಡಿರೋದ್ರಿಂದ ನಂದಿನಿ ಎಮ್ಮೆ ಹಾಲನ್ನ ಇದು ಸ್ವಲ್ಪ ಇವಾಗ ಸಪ್ಲೈ ಕಡಿಮೆ ಇರುತ್ತೆ. ಯಾಕಂದ್ರೆ ನೀವು ಯಾವ ಟೈಮಲ್ಲಿ ಹೋದ್ರೂ ನಮ್ಗೆ ಬೇರೆ ನಂದಿನಿ ಬ್ಲೂ ಕಲರ್ ಅಥವಾ ಆರೆಂಜ್ ಕಲರ್ ಸಿಗುತ್ತಲ್ಲ, ಆ ತರ ನಿಮ್ಗೆ ಸ್ಟಾಕ್ ಇರಲ್ಲ. ಯಾಕಂದ್ರೆ ಅದು ನಂದಿನಿ ಬೂತ್ ಅಲ್ಲಿ ನಿಮ್ಗೆ 3 ಟೈಮ್ ಹಾಲು ಸಪ್ಲೈ ಮಾಡ್ತಾ ಇರ್ತಾರೆ, ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಆ ತರ. ಅವರು ಸಪ್ಲೈ ಜಾಸ್ತಿ ಬರಲ್ಲ, ತುಂಬಾ ಕಡಿಮೆನೇ ಇರುತ್ತೆ. ಯಾಕಂದ್ರೆ ನೀವು ಯಾವ ಟೈಮ್ ಹೋದ್ರು ನಂದಿನಿ ಎಮ್ಮೆ ಹಾಲು ಸಿಗಲ್ಲ. ಈಗ ನಾವು ಬೆಳಿಗ್ಗೆ ಸಿಕ್ಕಿದೆ, ಇನ್ನು ಸ್ವಲ್ಪ ಒಂದು 10 ಗಂಟೆ 11 ಗಂಟೆಗೆ ಹೋದ್ರೆ ಖಾಲಿ ಆಗಿರುತ್ತೆ, ಮತ್ತೆ ಮಧ್ಯಾಹ್ನ ಬ್ಯಾಚಿಗೆ ಕಳಿಸ್ತಾರೆ. ಆ ತರ ಸ್ವಲ್ಪ ಸಪ್ಲೈ ಕಡಿಮೆ ಇರುತ್ತೆ, ಡಿಮ್ಯಾಂಡ್ ಜಾಸ್ತಿ ಇದೆ. ನೆಕ್ಸ್ಟ್ ಅದನ್ನೆಲ್ಲ ಸರ್ವ್ ಮಾಡ್ಕೊಳ್ತಾರೆ. ಒಟ್ಲಿ ಈಗ ಎಮ್ಮೆ ಹಾಲು ಇಷ್ಟಪಡೋರಿಗೆ ಈಗ ನಂದಿನಿ ಬ್ರ್ಯಾಂಡ್ ಅಲ್ಲೂ ಎಮ್ಮೆ ಹಾಲು ಸಿಗುತ್ತೆ. ನಂದಿನಿಲಿ ಬ್ಲೂ ಕಲರ್ ಪ್ಯಾಕೆಟ್ ಯೂಸ್ ಮಾಡ್ತಾ ಇದ್ದಾವೆ. ಬಟ್ ಎಮ್ಮೆ ಹಾಲು ಬಿಡುಗಡೆ ಆದಾಗ ನಾವು ನೋಡೋಣ, ಒಂದ್ಸತಿ ಅದನ್ನು ಒಂದು 4-5 ದಿನ ಯೂಸ್ ಮಾಡೋಣ ಅಂತ ತಗೊಂಡು ಬಂದ. ಅದಕ್ಕೆ ಅದನ್ನ ಒಂದ್ಸತಿ ವಿಡಿಯೋ ಮಾಡಿ ಹಾಕೋಣ ಅಂತ. ನಂದಿನಿ ಎಮ್ಮೆ ಹಾಲು ಇದು 1/2 ಲೀಟರ್ ಹಾಲು 35 ರೂಪಾಯಿ ಇದೆ. 1 ಲೀಟರ್ಗೆ 65 ರೂಪಾಯಿ ಇದೆ ಎಮ್ಮೆ ಹಾಲು. ಇದು 1/2 ಲೀಟರ್ 35 ರೂಪಾಯಿ ಇದೆ. ಇದು ವಯಸ್ಸಿಂದನೂ ನಾವು ಎಮ್ಮೆ ಹಾಲೆ, ನಮ್ಮ ಮನೇಲೆಲ್ಲ ಎಮ್ಮೆ ಸಾಕ್ತಿದ್ನು. ಚಿಕ್ಕ ವಯಸ್ಸಿಂದ ನಾವು ಬೆಂಗಳೂರು ಬರೋವರೆಗೂ ನಮ್ಮ ಮನೇಲಿ ಎಮ್ಮೆ ಇದ್ದೇ ಇತ್ತು. ನಾವು ಕಾಫಿ ಟೀ ಹಾಲ್ಗೆಲ್ಲ ಎಮ್ಮೆ ಹಾಲೆ ಯೂಸ್ ಮಾಡ್ತಿದ್ದು. ಅದರಿಂದ ನಮ್ಗೆ ಈ ತಿಂಗಳು ಎಮ್ಮೆ ಹಾಲು ಲಾಂಚ್ ಮಾಡಿದಾಗ ನಮ್ಗೆ ತುಂಬಾನೇ ಇಷ್ಟ ಆಯ್ತು. ಅದರಿಂದ ನಾ ತಗೊಂಡ್ ಬಂದೆ, ಒಂದ್ಸತಿ ನೋಡೋಣ ಒಂದ್ಸತಿ ಅಂತ. ಅದಕ್ಕೋಸ್ಕರನೇ ತಗೊಂಡ್ ಬಂದದ್ದು ಎಮ್ಮೆ ಹಾಲನ್ನ. ತುಂಬಾನೇ ಚೆನ್ನಾಗಿರುತ್ತೆ ಎಮ್ಮೆ ಹಾಲು, ಗಟ್ಟಿ ಇರುತ್ತೆ, ಅದೇನು ಮಂದ ಇರಲ್ಲ. ಕೆಲವೊಬ್ರು ಅಂತಾರೆ ಎಮ್ಮೆ ಹಾಲು ಕುಡಿದ್ರೆ ಮಂದ ಆಗ್ಬಿಡ್ತಾರೆ ಅಂದ್ರೆ, ಆ ತರ ಏನಿಲ್ಲ. ಅದರಲ್ಲಿ ಸ್ವಲ್ಪ ಪ್ರೋಟೀನ್ ಜಾಸ್ತಿ ಇರೋದ್ರಿಂದ ತಿಕ್ಕಾಗಿರುತ್ತೆ, ಹಾಲು ಸ್ವಲ್ಪ ಗಟ್ಟಿ ಇರುತ್ತೆ. ಸ್ವಲ್ಪ ಅದರಲ್ಲಿ ಕೆಲವೊಬ್ಬರಿಗೆ ಸಣ್ಣ ಇರೋರಿಗೆ ದಷ್ಟಪುಷ್ಟವಾಗ್ಲಿ, ಮತ್ತೆ ಕೆಲವೊಂದು ಸ್ವೀಟ್ಗಳಿಗೆ ತುಂಬಾನೇ ಚೆನ್ನಾಗಿರುತ್ತೆ ಎಮ್ಮೆ ಹಾಲು. ನಂದಿನಿ ಎಮ್ಮೆ ಹಾಲು ಇನ್ಮೇಲೆ ನಿಮ್ಗೆ ನಂದಿನಿ ಹಾಲಲ್ಲಿ ನಂದಿನಿ ಬೂತಲ್ಲಿ ಎಮ್ಮೆ ಹಾಲು ಕೂಡ ಸಿಗುತ್ತೆ ಇನ್ಮೇಲೆ. ಅದು ಎಲ್ರಿಗೂ ಗೊತ್ತಿರಲಿ. ವಿಡಿಯೋ ನೋಡೋದಕ್ಕೆ